ಅಪ್ಪ ಈಗ ಪರವಾಗಿಲ್ವಾ? ಸುಸ್ತೇನಾದರೂ ಆಗ್ತಿದ್ಯಾ? ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರೆ ದಯವಿಟ್ಟು ಹೇಳ್ಕೊಳಿಪ್ಪ, ಹಾಗೆ ಸುಮ್ಮನಿದ್ದು ಬಿಡ್ಬೇಡಿ. ನನಗೇನೂ ಆಗಿಲ್ವಾ, ಚೆನ್ನಾಗಿದ್ದೀನಿ ನಾನು. ಅಪ್ಪ ಇದ್ರಲ್ಲಿ ಮಾತ್ರೆಗಳಿದೆ, ಊಟ ಆದ್ಮೇಲೆ ತಗೋಬೇಕು, ಕೊಡ್ತೀನಿ. ಕೇಶ್ವ, ಏನೋ ಇದು, ಅತ್ತೆ ಮಾವ ಎಲ್ಲ ಮನೇಲೇ ಇದ್ದಾರೆ. ಓ, ಏನಿವತ್ತು ನಮ್ಮ ಯಜಮಾನ್ರು ರೊಮ್ಯಾಂಟಿಕ್ ಮೂಡ್ ಇರೋ ಆಗಿದೆ. ಥ್ಯಾಂಕ್ಸ್ ಮೀನಾ. ಥ್ಯಾಂಕ್ಸಾ? ಏನೋ ಕೇಶ್ವ, ಹೆಂಡತಿಗೆ ಥ್ಯಾಂಕ್ಸ್ ಹೇಳಿದ್ ಯಾವಾಗ ಕಲ್ತ್ಕೊಂಡೆ? ಮೀನಾ, ಒಬ್ಬ ವ್ಯಕ್ತಿ ಮನಸ್ಸನ್ನ ಅಮ್ಮಂಗಿಂತ ಹೆಚ್ಚಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನೀನು ನನ್ನ ಅಮ್ಮನಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ. ನಾನು ಬೇಜಾರಲ್ಲಿದ್ದೀನಿ ಅಂತ ಗೊತ್ತಾಗಿ ನನಗಿಷ್ಟವಾದ ಅಡುಗೆ ಮಾಡಿ ಅಂಗಡಿವರೆಗೂ ತಂದು ನನಗೆ ಬಡಿಸಿದ್ಯಲ್ಲ. ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಕಣೆ. ಲವ್ ಯು ಕಣೆ. ಲವ್ ಯು ಟು ಕೇಶ್ವ. ನಿನಗೆ ಖುಷಿ ಆಯ್ತಲ್ವಾ? ಹಾಗಾದ್ರೆ ನನಗೂ ಖುಷಿನೇ. ಸಪ್ಪೆ ಮುಖನ ನನ್ನ ಕೈ ನೋಡಕ್ ಆಗ್ತಿರ್ಲ ಕಣೋ. ಅದ್ ಸರಿ, ನಿನಗೆ ತೊಂಡೆಕಾಯಿ ಪಲ್ಯ ಇಷ್ಟ ಆಯ್ತಾ? ಕೇಳ್ತಿಯಲ್ಲ, ಅದ್ಭುತವಾಗಿತ್ತು. ಇರುತ್ತೆ. ಹೆಂಡತಿ ಮಾಡಿರೋದು ಅಂದ್ಮೇಲೆ ತೊಂಡೆಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ, ಕುಂಬಳಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ ಅಲ್ವೇನೋ ನನ್ನ ಮಗನೇ? ಅಮ್ಮ, ಅದು ನಾನ್ ತೊಂಡೆಕಾಯಿ ಪಲ್ಯ ಮಾಡಿದಾಗ ಡಬ್ಬಿ ಹಾಗೆ ಮನೆಗ್ ಬರ್ತಿತ್ತು. ಅದೇ ನಿನ್ ಹೆಂಡತಿ ತೊಂಡೆಕಾಯಿ ಪಲ್ಯ ಮಾಡಿ ತಗೊಂಬಂದ್ರೆ ಚಪ್ಪರ್ಸ್ಕೊಂಡು ತಿಂದಿದ್ದು ಹೇಗೋ. ಅಮ್ಮ, ಅದು ನಾನು ಇತ್ತೀಚೆಗೆ ತರಕಾರಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊತಿದ್ದೀನಮ್ಮ. ಯಾಕಂದ್ರೆ ಅದು ತುಂಬಾ ಒಳ್ಳೇದಲ್ವಾ, ಪೌಷ್ಟಿಕ ಆಹಾರ ನೋಡು. ಅದಕ್ಕೆ ಯಾವ್ದೇ ತರಕಾರಿ ಪಲ್ಯ ಆದ್ರೂ ಬಿಡೋದೇ ಇಲ್ಲ, ತಿನ್ಬಿಡ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ನಿನ್ ಹೆಂಡತಿ ನನ್ನ ಹತ್ರ ಎಲ್ಲ ಹೇಳಿದಳಪ್ಪ. ನೀವಿಬ್ರು ಲವ್ ಮಾಡ್ತಿದ್ದಾಗ ಅವಳು ತೊಂಡೆಕಾಯಿ ಪಲ್ಯ ಮಾಡ್ಕೊಡ್ತಿದ್ದೇನು, ನೀನ್ ಬಾಯಿ ಚಪ್ಪರ್ಸ್ಕೊಂಡು ತಿಂತಿದ್ದೇನು. ಅಬ್ಬಬ್ಬಬ್ಬಬ್ಬಬ್ಬ. ಸಾರಿ ಕಣೋ ಕೇಶ್ವ, ನನ್ಗೇನೋ ಗೊತ್ತಿತ್ತು ಅತ್ತೆ ಮಾಡೋ ತೊಂಡೆಕಾಯಿ ಪಲ್ಯ ನೀನ್ ತಿಂತಿರ್ಲಿಲ್ಲ ಅಂತ. ಏನೋ ಫ್ಲೋಲ್ ಹೇಳ್ಬಿಟ್ಟಿದೀನಿ ಕಣೋ. ಇರ್ಲಿ. ಸೊಸೆಗೊಂದ್ ಕಾಲ ಆದ್ರೆ ಈ ಅತ್ತೆಗೂ ಒಂದ್ ಕಾಲ. ಅಯ್ಯೋ ಮೀನಾ, ನೋಡು, ಮಾತಲ್ಲಿ ಹೇಳೋ ವಿಷಯನೇ ಮರ್ತೋದೆ. ಇವತ್ತು ಸುಲೋಚನಾ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನಾನು ಹೋಗಿ ಬಂದ್ಬಿಡ್ತೀನಿ ಮೀನಾ. ಅತ್ತೆ, ನಾನು ಬರ್ತೀನಿ. ಅದು ಮೀನಾ, ಏನಂದ್ರೆ ನಿಮ್ ಮಾವ ಯಾಕೋ ಇವತ್ತು ಸುಸ್ತು ಅಂತ ಮಲ್ಗಿದಾರ್ ಕಣೆ. ಮನೇಲಿ ಯಾರು ಇಲ್ಲ ಅಂದ್ರೆ ಅವ್ರನ್ನ ಗಮನಿಸ್ಕೊಳ್ಳೋರು ಯಾರಿರಲ್ಲ. ಅದಕ್ಕೆ ನಿನ್ ಮನೇಲಿದ್ದು ಸ್ವಲ್ಪ ಅವ್ರನ್ನ ಗಮನಿಸ್ಕೊ, ನಾನ್ ಹೋಗಿ ಬಂದ್ಬಿಡ್ತೀನಿ. ಹೋ, ಹಾಗತ್ತೆ ಮಾವನ್ನ ನಾನ್ ಸೂಪರ್ ಆಗಿ ನೋಡ್ಕೋತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಮೀನಾ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನೀನು ಅವ್ರ ಮೇಲೆ ಗಮನ ಇಟ್ರೆ ಅಷ್ಟೇ ಸಾಕು. ಅದು ಬಿಟ್ಟು ನನ್ ಮಾವನ್ ಮನ್ಸನ್ನ ಗೆಲ್ತೀನಿ, ಅವ್ರು ನನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ, ಹಾಗೆ ಹೀಗೆ ಅಂತ ಯಾವ ಸಾಹಸಕ್ಕೂ ಕೈ ಹಾಕ್ಬೇಡ ಕಣೆ. ಅತ್ತೆ, ನೀವ್ ಹೇಳ್ದಾಗ ನಾನು ಇರ್ಬೇಕು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಿದ್ದೀರಲ್ಲ, ಅದ್ರ ಪ್ರಸಾದ ನನಗ್ ಬೇಕು. ಇಡೀ ಲೋಕೆನಾ? ಆಯ್ತಮ್ಮ, ಹಾಗೆ ಮಾಡ್ತೀನಿ. ಏನಪ್ಪ ತೊಂಡೆಕಾಯಿ ಪ್ರಿಯ, ಈಗ ಸುಲೋಚನಾ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯೋ ಅಥವಾ ನಾನು ಒಬ್ಳೇ ಹೋಗ್ಬಿಡ್ಲೋ? ಅಮ್ಮ, ನೀನ್ ನಡ್ಕೊಂಡು ಹೋಗೋದಾ? ನಾನು ರಥದಲ್ಲಿ ಕರ್ಕೊಂಡು ಹೋಗ್ತೀನಿ, ಬಾ. ನನ್ ಬಂಗಾರ. ಸರಿ ಮೀನಾ, ನನ್ ಬಂಗಾರ. ಅಮ್ಮ, ಅಲ್ಲಿ ಏನೋ ಮಾಡ್ತಿದ್ಯಾ? ತೊಂಡೆಕಾಯಿ ನಡೆಯೋ, ಸಾಕು ತರ್ಲೆ ತಂದು. ಹಲೋ ಸಿದ್ದು, ನಾನು ನಿನ್ಗೊಂದು ಅರ್ಜೆಂಟಾಗಿ ಒಂದು ವಿಷಯ ಹೇಳ್ಬೇಕು. ಅದೇನು ಹೇಳಮ್ಮ? ಫಸ್ಟ್ ಐ ಲವ್ ಯು ಅಂತ ಹೇಳು, ಆಮೇಲೆ ಹೇಳಿ. ಐ ಲವ್ ಯು ಸೋ ಮಚ್. ಈಗೇನು ಅಂತ ಹೇಳು. ಅದು ಅಪ್ಪನ ಹತ್ರ ಮಾತಾಡಿ ಅರೇಂಜ್ ಮಾಡಿದೆ. ನಾನು ನಂಬಕ್ಕೆ ಆಗ್ತಾ ಇಲ್ಲ ಅಮ್ಮ. ಯು ಆರ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸಿದ್ದು. ಬಾವಿ ಹೆಂಡತಿ ಹತ್ರ ಥ್ಯಾಂಕ್ ಯು, ಸಾರಿ ಇದೆಲ್ಲ ಹೇಳ್ತಾರ ಹೇಳು? ಇಲ್ಲ ಅಮ್ಮ, ನೀನ್ ಮಾಡ್ತಿರೋ ಹೆಲ್ಪ್ ಇದೆಯಲ್ಲ, ಅದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಅಷ್ಟಕ್ಕೂ ನಿಮ್ಮ ಅಪ್ಪನ ಹತ್ರ ನೀನು ಹೇಗೆ ಒಪ್ಸ್ದೆ? ಅಯ್ಯೋ, ಅದ್ನೇನ್ ಕೇಳ್ತೀಯ ಸಿದ್ದು, ಇಲ್ಲಿವರೆಗೂ ನನ್ನ ಅಪ್ಪನ ಹತ್ರ ಯಾವತ್ತೂ ಸುಳ್ಳೇ ಹೇಳಿರ್ಲಿಲ್ಲ. ಬಟ್ ಈ ವಿಷಯದಲ್ಲಿ ಸುಳ್ಳು ಹೇಳುವಾಗ ಆಯ್ತು. ನಂಗೆ ಎಷ್ಟು ಗಿಲ್ಟ್ ಆಗ್ತಿದೆ ಗೊತ್ತಾ ಆ ವಿಷಯಕ್ಕೆ. ಕಮ್ ಆನ್, ನಾವು ತಲುಪ್ತಿರೋ ಗುರಿಗೆ ಒಳ್ಳೇದಾಗಿರುವಾಗ ಹೋಗೋ ದಾರಿ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಅಂತೂ ಇಂತೂ ನನ್ ಜೊತೆ ಯಾರು ಇಲ್ದಿರುವಾಗ ನೀನ್ ನನ್ ಜೊತೆ ನಿಂತ್ಬಿಟ್ಟೆ ಅಮ್ಮ.
ನಾನು ಹೇಗ್ ತೀರಿಸ್ಲಿ ಅಮ್ಮೋ? ನೀನ್ ನನಗೆ ಋಣ ತೀರ್ಸ್ಲೇಬೇಕು ಅಂತ ಇದ್ರೆ ಚೆನ್ನಾಗ್ ಓದಿ ಒಂದ್ ಒಳ್ಳೆ ಜಾಬ್ ತಗೋ, ಆಮೇಲೆ ನಮ್ ಮನೆಗ್ ಬಂದ ಹೆಣ್ ಕೇಳು, ನನ್ ಕೊಡ್ಲಿಕ್ ತಾಳಿ ಕಟ್ಟು. ಅದೇ ನೀನ್ ನಂಗ್ ತೀರ್ಸೋ ಋಣ. ಖಂಡಿತ ಅಮ್ಮು, ನಿನ್ನಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ಲವ್ ಯು ಅಮ್ಮು. ಐ ಲವ್ ಯು ಟೂ ಸಿದ್ದು. ನಾಳೆ ಸಿಗೋಣ, ಓಕೆನಾ? ಬಾಯ್. ಬಾಯ್ ಅಮ್ಮು. ಪರವಾಗಿಲ್ಲ, ನಾನ್ ಇವಳ ಕೈಲಿ ಕೆಲ್ಸ ಆಗುತ್ತೋ ಆಗಲ್ವಾ ಅನ್ಕೊಂಡಿದ್ದೆ. ಸಾಮಾನ್ಯದವಳು ಅಲ್ಲ ಇವಳು. ಅಪ್ಪ, ಈಗ ಪರವಾಗಿಲ್ವಾ? ಸುಸ್ತೇನಾದ್ರೂ ಆಗ್ತಿದ್ಯಾ? ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರೆ ದಯವಿಟ್ಟು ಹೇಳ್ಕೊಳಿಪ್ಪ. ಹಾಗೆ ಸುಮ್ಮನಿದ್ ಬಿಡ್ಬೇಡಿ. ನನಗೇನೂ ಆಗಿಲ್ವಾ, ಚೆನ್ನಾಗಿದ್ದೀನಿ ನಾನು. ಅಪ್ಪ ಇದ್ರಲ್ಲಿ ಮಾತ್ರೆಗಳಿದೆ, ಊಟ ಆದ್ಮೇಲೆ ತಗೋಬೇಕು, ಕೊಡ್ತೀನಿ. ಅದಕ್ಕೆ ಥ್ಯಾಂಕ್ ಯು. ನೀವಿರಲಿಲ್ಲ ಅಂದಿದ್ರೆ ಅಪ್ಪ ಅನ್ಕಾನ್ಷಿಯಸ್ ಆಗಿ ಇರ್ತಿದ್ರು. ಆಮೇಲೆ ನಾವು ಯಾರಾದರೂ ಮನೆಗೆ ಬರೋ ತನಕ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ನೀವು ಕರೆಕ್ಟ್ ಟೈಮ್ಗೆ ಮನೇಲಿದ್ದು ಅಪ್ಪನ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ. ಡಾಕ್ಟರ್ ಹೇಳಿದ್ರಲ್ವಾ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿದ್ರು ಡೇಂಜರ್ ಇತ್ತು ಅಂತ. ನೀನು ಆಗೋ ಅನಾಹುತ ತಪ್ಪಿಸ್ಬಿಟ್ಟೆ ಕಣಮ್ಮ. ಆದರೂ ಮೀನಾ, ಈ ರೀತಿ ಆಯಿತು ಅಂದಾಗ ನಮ್ಗೆ ಯಾರಾದರೂ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಫೋನ್ ಮಾಡಬೇಕು ಅಂತಾನೆ ಇದ್ದೆ ಕೇಶವ. ಕೆಟ್ಟಗಳಿಗೆ ಆಗ್ಲೇ ನನ್ನ ಫೋನ್ ಹ್ಯಾಂಗ್ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕರ್ಕೊಂಡೋದೆ. ಅಲ್ಲಿಂದನೇ ಲ್ಯಾಂಡ್ಲೈನ್ ಇಂದ ನಿಮ್ಗೆಲ್ರಿಗೂ ಕಾಲ್ ಮಾಡಿದೆ. ಮೀನಾ, ಇವತ್ತು ನಿನ್ನ ಮನೆ ನಂದ ದೀಪ ಉಳಿಸ್ಬಿಟ್ಟೆ ಕಡೆ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಎಲ್ರು ಥ್ಯಾಂಕ್ ಯು ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ ಅಲ್ವಾ? ಮಾವ ನನ್ಗೂ ಅಪ್ಪನೇ ಅಲ್ವಾ? ನೀವ್ ಈ ತರ ಥ್ಯಾಂಕ್ಸ್ ಹೇಳ್ತಿದ್ರೆ ನನಗೆ ಮನೆಯಿಂದ ಹೊರಗಿನೋಳು ಅನ್ನೋ ಫೀಲ್ ಆಗುತ್ತೆ, ಬೇಜಾರಾಗತ್ತೆ. ಮೀನಾ, ಥ್ಯಾಂಕ್ಸ್ ಹೇಳಿ ನಿನ್ನ ಹೊರಗ್ನೋಳು ಮಾಡ್ತಿಲ್ಲ ಅಮ್ಮ. ಆದ್ರೆ ಇವತ್ತು ನೀನು ಮಾಡಿರೋ ಕೆಲಸ ನಿಜಕ್ಕೂ ದೊಡ್ಡದು ಕಡೆ. ನೀವುನಾ ಈ ತರ ಎಲ್ಲ ಮಾತಾಡ್ಬೇಡಿ. ಗಿರಿಜಾ, ನನ್ನ ರೂಮಿಗೆ ಕರ್ಕೊಂಡು. ಅತ್ತೆ, ಡಾಕ್ಟರ್ ಇವತ್ತು ಗಟ್ಟಿ ಪದಾರ್ಥ ಕೊಡ್ಬೇಡಿ, ಗಂಜಿ ಕೊಡಿ ಅಂತ ಹೇಳಿದ್ದಾರೆ. ಮಾವ, ಗಂಜಿ ಮಾಡ್ಕೊಂಡ್ ಬರ್ಲಾ? ಅತ್ತೆ, ರಾಗಿ ಗಂಜಿ ಮಾಡ್ಲಾ ಅಕ್ಕಿ ಗಂಜಿ ಮಾಡ್ಲಾ? ಶುಗರ್ ಲೋ ಇದೆ ಅಂತ ಹೇಳಿದ್ದಾರೆ, ಅಕ್ಕಿದೆ ಮಾಡ್ತೀನಿ. ಗಿರಿಜಾ, ನಾ ರೂಮ್ಗೆ ಹೋಗ್ಬೇಕು ಅಂದೆ. ನಾನು ನಿಮಗೆ ಹೋಗಿ ಮಾತ್ರೆ ತರ್ತೀನಿ. ತಗೊಳ್ಳಿ. 2 ಊಟ ಆದ್ಮೇಲೆ, 2 ಊಟಕ್ಕಿಂತ ಮುಂಚೆ. ಸದ್ಯಕ್ಕೆ ಆ ಮಾತ್ರೆ ಮೊದಲು ತಗೊಳ್ಳಿ. ಅದ್ಯಾಕೆ ಗಿರಿಜಾ ಆ ಕಡೆ ಮುಖ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ನನ್ನ ಜೊತೆ ಮಾತಾಡಲ್ವಾ? ಹೌದು, ನಿಮ್ಮ ಹತ್ರ ನಾನು ಮಾತಾಡಲ್ಲ, ನನಗೆ ಸಿಟ್ಟು ಬಂದಿದೆ. ಈಗ ನನ್ನ ಹತ್ರ ಮಾತು ಬಿಡುವಂಥದ್ದು ಏನಾಯ್ತು ಗಿರಿಜಾ? ಇನ್ನು ಏನಾಗ್ಬೇಕ್ರಿ? ಇವತ್ತಾಗಿದ್ ಸಾಲ್ದ? ಅದ್ರಲ್ಲಿ ನಂದೇನ್ ತಪ್ಪಿದೆ? ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ ರೀ? ಇತ್ತೀಚೆಗೆ ನೀವದೇನೋ ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಂತೆ, ಅದಕ್ಕೆ ನಿಮ್ಗೆ ಹೀಗಾಗಿರೋದಂತೆ. ಎಲ್ಲದಕ್ಕೂ ಕೋಪ ಮಾಡ್ಕೋತೀರಾ ರೀ? ತಲೆ ಕೆಡಿಸ್ಕೊಂಡು ಕೂತ್ಕೋತೀರಾ? ನೀವೇ ಹೇಳಿ, ನಮ್ಗೆ ಆ ದೇವ್ರು ಯಾವ್ದು ಕಮ್ಮಿ ಮಾಡಿದ್ದಾನೆ? ಅಂಗಡಿ ಚೆನ್ನಾಗಿ ನಡೀತಾ ಇದೆ, 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ತಿದೀವಿ, ಮಕ್ಕಳು ಚೆನ್ನಾಗಿ ಓದ್ತಾರೆ. ಇನ್ನು ನಿಮ್ಗಿಷ್ಟ ಇಲ್ಲದೆ ಇದ್ರು ಬಂದಿರೋ ಸೊಸೆ ಬಂಗಾರದಂತ ಹುಡುಗಿರಿ,
ಇಷ್ಟೆಲ್ಲ ಇದ್ಮೇಲೂ ಇನ್ನು ಯಾಕ್ರಿ ನಿಮಗ್ ಸ್ಟ್ರೆಸ್ಸು? ನೋಡಿ, ಇನ್ಮೇಲೆ ನೀವು ಕೋಪ ಮಾಡ್ಕೊಳ್ಳಲ್ಲ, ಜಾಸ್ತಿ ಚಿಂತೆ ಮಾಡಲ್ಲ ಅಂದ್ರೆ ಮಾತ್ರ ನಾಟಿ ಮಾತ್ರ ಮಾತಾಡೋದು, ಇಲ್ಲ ಅಂದ್ರೆ ಇಲ್ಲ. ಮಾತಾಡಲ್ಲ ಅಂತ ಎಷ್ಟು ಮಾತಾಡದೆ ನೋಡು. ನೋಡಿ, ಹೀಗೆಲ್ಲ ಹೇಳಿ ಮಾತು ಮರೆಸ್ಬೇಡಿ. ನಾನು ಹೇಳಿರೋದು ಒಪ್ಪಿಗೆ ಇದೆಯೋ ಹೇಳಿ. ಆಯ್ತಾಯ್ತು, ನಾನು ಕೋಪ ಮಾಡ್ಕೊಳಲ್ಲ. ಸಮಾಧಾನನಾ? ರೀ, ನೀವ್ ನಿದ್ದೆ ಚೆನ್ನಾಗಿ ಮಾಡ್ರಿ. ರಕ್ಷಾ ವಲ್ಲಭ ಅವರೇ 4 ಗಂಟೆಗೆ ದೋತ್ಕೋತಾರೆ, ಅವ್ರಿಗೆ ಅಭ್ಯಾಸ ಆಗಿದೆ. ಇಷ್ಟಕ್ಕೂ ದಿನ ಬೆಳಗ್ಗೆ ನೀವೇ ಎದ್ದವ್ರನ್ನ ಎಬ್ಬಿಸ್ಬೇಕಾ? ಅವ್ರೇನ್ ಸ್ಕೂಲ್ ಮಕ್ಕಳ? ಅವ್ರಿಗೂ ಜವಾಬ್ದಾರಿ ಇದೆ ರೀ. ಗಿರಿಜಾ, ಹಾಗಂತ ಅವ್ರನ್ನ ಹಾಗೆ ಬಿಟ್ಬಿಡಕ್ಕಾಗತ್ತಾ? ತಂದೆಯಾಗಿ ನನಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆ ಅಂತ ದೇಹನೇ ದಂಡಿಸ್ಕೊಂಡ್ಬಿಟ್ರಲ್ಲ ರೀ. ಈಗ ನೋಡಿದ್ರ ಎಂಥ ಪರಿಸ್ಥಿತಿ ಬಂತು. ಅದಕ್ಕೆ ಇನ್ಮೇಲೆ ನೀವು ಚೆನ್ನಾಗಿ ನಿದ್ದೆ ಮಾಡಿ ಆರಾಮಾಗಿ ಎದ್ದೇಳ್ಬೇಕು. ಬೇಗೆದ್ದು ಆಯಾಸ ಮಾಡ್ಕೊಳ್ಳೋ ಹಾಗಿಲ್ಲ. ಆಯ್ತು, ಇನ್ಮೇಲೆ ನಾನು 5 ಗಂಟೆಗೆ ಎದ್ದೇಳ್ತೀನಿ, ಸರಿನಾ? ಆಯ್ತು, ಸರಿ. ನಾನು ಹೋಗಿ ನಿಮ್ಗೆ ಊಟ ತರ್ತೀನಿ, ನೀವು ಮಾತ್ರೆ ತಗೊಳ್ಳಿ. ರೀ, ನೀವ್ ಯಾವುದೋ ಒಂದು ವಿಷಯ ಮರ್ತಿದ್ದೀರಾ. ನಾನಾ? ಏನು ವಿಷಯ? ನೀವು ಯಾರಿಗೂ ಏನೋ ಹೇಳ್ಬೇಕು, ಅದನ್ನ ಹೇಳ್ಬಿಡಿ. ನಾನು ಯಾರಿಗೇನು ಹೇಳಬೇಕು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು? ಅದನ್ನ ನಾನ್ ಹೇಳಲ್ಲ, ನೀವೇ ಯೋಚನೆ ಮಾಡಿ. ನಾನು ಯಾರಿಗೇನು ಹೇಳಕ್ ಮರ್ತಿದ್ದೀನಿ? ನೆನಪಾಗ್ತಾ ಇಲ್ವೇ?